ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯಿಂದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಂಡಿದ್ದು, ಅದರಲ್ಲಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕುಗಳ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ವಿರಾಜಪೇಟೆ ಶಾಸಕ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ವಿರಾಜಪೇಟೆ ಪಟ್ಟಣದ ವಾರ್ಡ್ ನಂಬರ್ 9 ವಿದ್ಯಾನಗರದಲ್ಲಿ 45 ಲಕ್ಷ ರೂಪಾಯಿ ಅನುದಾನದಲ್ಲಿ ನೂತನ ಕಾಂಕ್ರೀಟ್ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ವಿಜಯನಗರದ ರಸ್ತೆಗೆ 15 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಪೊನ್ನಣ್ಣ ಮಾತನಾಡಿ, ಈ ವರ್ಷ ಅತಿಯಾದ ಮಳೆಯಿಂದಾಗಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ರಸ್ತೆಗಳು ಹೆಚ್ಚು ಹಾನಿಯಾಗಿದ್ದು, ಶೀಘ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ಹಂತವಾಗಿ ನಡೆಸಬೇಕಾಗಿದೆ. ಕಳೆದ 15-20 ವರ್ಷಗಳಿಂದ ಕಾಮಗಾರಿ ನಡೆಯದ ಅನೇಕ ರಸ್ತೆಗಳು ಇರೋದ್ರಿಂದ ಸಾರ್ವಜನಿಕರು ತಾಳ್ಮೆಯಿಂದ ಎಲ್ಲಿ ಯಾವ ಕೆಲಸ ಆಗಬೇಕು ಎಂಬ ಬಗ್ಗೆ ಸಲಹೆ ನೀಡಿ ಸಹಕರಿಸುವಂತೆಯೂ ರಾಜ್ಯಕ್ಕೆ ಪ್ರೇರಿತವಾಗಿ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಾಗಿದೆ ಎಂದರು. ಇರಲಿಲ್ಲ, ಈಗ 2.25 ಕೋಟಿ ಅನುದಾನದಲ್ಲಿ STP ನಿರ್ಮಾಣ ಆಗ್ತದೆ, ಸೂಯೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರೋದಂತ. ಮತ್ತು ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಮಾಡಿದ್ವಿ. ಪಟ್ಟಣ ಪಂಚಾಯಿತಿ ಮಾಡಿ ಇವತ್ತು ನಾವು ಇಲ್ಲೇನು 58 ಕೋಟಿಯಲ್ಲಿ ಕುಡಿಯೋ ನೀರಿನ ಘಟಕ ಸ್ಥಾಪನೆ ಮಾಡಿದ್ವಿ. ಅದೇ ರೀತಿಯಾದಂಥ ಘಟಕ ಅಲ್ಲಿ ಮಾಡಲಿಕ್ಕೆ ಈಗಾಗಲೇ ಸರ್ವೆ ನಡೀತಾ ಇದೆ. 5,500 ಜನಸಂಖ್ಯೆ ಇದೆ ಅಂತ ಹೇಳಿದರೆ ಬಹುಶಃ 20 ಕೋಟಿ ಅನುದಾನ ಬೇಕಾಗ್ಬೋದಲ್ಲಿ 20-25 ಕೋಟಿ ಅದರಲ್ಲಿ ಮಾಡ್ತೀವಿ. ಕುಡಿಯೋ ನೀರು ಅಲ್ಲಿ ಉದ್ಯಾನವನ, ಅಲ್ಲಿ ಈಗ ಡಲ್ಟ್ನಲ್ಲಿ ಇಲ್ಲಿ ನಾವು 15 ಕೋಟಿ ಅಂತ ಇದ್ದೀವಿ, ಅಲ್ಲೇ ಒಂದು ಸ್ವಲ್ಪ ಹಣ ತಗೊಂಡು ಈ ರೀತಿಯಾದಂಥ ಅಭಿವೃದ್ಧಿ. ಮತ್ತು ಮುಂದಕ್ಕೆ ಗೋಣಿಕೊಪ್ಪಲನ್ನು ಕೂಡ ಅದೇ ರೀತಿ ಮಾಡಬೇಕು ಅಂತ ಚಿಂತನೆಯಲ್ಲಿ ಪ್ರಪೋಸಲ್ ಕೂಡ ಹೋಗಿದೆ. ಈ ರೀತಿಯಾಗಿ ಅಭಿವೃದ್ಧಿ ಪರ, ಕಾಮಗಾರಿಯ ಪರ ನಾವು ಈ ಗೋಣಿಕೊಪ್ಪ ಬಸ್ ನಿಲ್ದಾಣ, ಹೀಗಾಗಿ ಹಲವಾರು ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ಇವತ್ತು ನಾನು ಹುಟ್ಟಿದಾಗ ಹೆಂಗಿತ್ತು ಪುರಸಭೆ, ಅದೇ ರೀತಿ ಇವತ್ತು ಕೂಡ ಇದೆ. ಅಂದರೆ ನಮಗೀಗ 50 ವಯಸ್ಸಾಗಿ 50 ವಯಸ್ಸಿಂದ ಪುರಸಭೆ ಪರಿಸ್ಥಿತಿ ಅದೇ ಥರ ಇದೆ. ಅಲ್ಲಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. 10 ಕೋಟಿ ಅನುದಾನ ಕೊಟ್ಟಿದ್ದಾರೆ ಸರ್ಕಾರ ಮಾರ್ಕೆಟಿಗೆ. ಯಾವ ರೀತಿ ಇದೆ ಮಾರ್ಕೆಟಿಗೆ, ಅದಕ್ಕೆ ಇರುವಂಥ ಅನುದಾನ. ಮತ್ತು ತಾಲೂಕಾ ಭವನ, ಗೌರಿಕೆರೆ, ಛತ್ರಕೆರೆ, ಇಲ್ಲಿರುವಂಥ ಉದ್ಯಾನವನ, ನಾಗರಿಕತೆ ಎಲ್ಲವನ್ನ ಮಾಡ್ತಾ ಇದ್ದೀವಿ. ರಸ್ತೆಗಳ ಬದಿ ಇರುವಂಥ ಪಾದಚಾರಿಗಳು ನಡೆಯೋದು ಇದೆಲ್ಲ ಹೇಳಿದ್ಮೇಲೆ ಒಬ್ಬರು ಬಂದು ನನ್ನ ಮನೆಗೆ ಒಂದು ರಸ್ತೆ ಮಾಡಿ ಅಂತ ಇದೇ. ರಸ್ತೆ ಭೂಮಿ ಪೂಜೆ ಸಂದರ್ಭ ಸ್ಥಳೀಯ ವಾರ್ಡ್ ಸದಸ್ಯ ಮೊಹಮ್ಮದ್ ರಾಫಿ, ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಜಿ ಪುಣಚ, ನಗರ ಕಾಂಗ್ರೆಸ್ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ, ಅಕ್ರಮ ಸಕ್ರಮ ಅಧ್ಯಕ್ಷ RK ಸಲಾಂ, ಪುರಸಭೆ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ, ಉಪಾಧ್ಯಕ್ಷೆ ಫಸೀಹಾ ತಬಸ್ಸುಂ, ಪುರಸಭೆ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಒಂದು ವೇಳೆ ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 9 ವಿದ್ಯಾನಗರ ಅಲ್ಪಸಂಖ್ಯಾತ ಇಲಾಖೆಯಿಂದ ಬಿಡುಗಡೆಯಾದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ 5 ಕೋಟಿ ಮೊತ್ತದಲ್ಲಿ ವಿರಾಜಪೇಟೆ ಪುರಸಭೆಗೆ 60 ಲಕ್ಷ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಜನಮೆಚ್ಚಿದ ನಾಯಕ, ನಮ್ಮ ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣನವರು ಅವರ ಮುತುವರ್ಜಿಯಿಂದ ರಾಜ್ಯದಿಂದ ಬಿಡುಗಡೆಯಾದ ಮೊತ್ತದಲ್ಲಿ ಇವತ್ತು ನಾವು ವಿರಾಜಪೇಟೆಯ ಈ ಒಂದು ಪುರಸಭೆ ವ್ಯಾಪ್ತಿಯ ವಿದ್ಯಾನಗರ ಲಾರಿ ಅಬು ಮನೆಯವರ ಮುದ್ದೆಯಿಂದ ಪೂಜೆಯನ್ನು ಪ್ರಾರಂಭ ಮಾಡ್ತಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಗದ್ದೆಯಲ್ಲಿ ಮೇಯಲು ದನಗಳಿಂದ ಕಟ್ಟಲು ಹೋದ ವ್ಯಕ್ತಿಯೊಬ್ಬರ ಮೇಲೆ ಹೆಜ್ಜೇನುಗಳು ದಾಳಿ ನಡೆಸಿರುವ ಘಟನೆ ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೂರು ಗ್ರಾಮದಲ್ಲಿ ನಡೆದಿದೆ. ಬೆಳ್ಳೂರು ಗ್ರಾಮದ ನಿವಾಸಿ ರಮೇಶ್ ಎಂಬುವರು ಬೆಳಗಿನ ವೇಳೆ ಎಂದಿನಂತೆ ತಮ್ಮ ಗದ್ದೆಯಲ್ಲಿ ದನಗಳನ್ನು ಕಟ್ಟಲು ತೆರಳಿದ್ದು, ಈ ಸಂದರ್ಭ ಹೆಜ್ಜೇನುಗಳು ದಾಳಿ ನಡೆಸಿವೆ.
ಹೆಜ್ಜೆನು ದಾಳಿಯಿಂದ ತಪ್ಪಿಸಿಕೊಳ್ಳಲು ರಮೇಶ್ ಅವರು ತಮ್ಮ ಮನೆಯ ಕಡೆಗೆ ಓಡಿ ಬಂದಿದ್ದು, ಬಳಿಕ ಪ್ರಜ್ಞೆ ತಪ್ಪಿ ರಸ್ತೆ ಬದಿಯಲ್ಲಿ ಬಿದ್ದಿದ್ರು. ದನ ಕಟ್ಟಲು ಹೋದ ಪತಿ ತಡವಾದರೂ ಮನೆಗೆ ಬಂದಿಲ್ಲ ಅಂತ ರಮೇಶ್ ಅವರ ಪತ್ನಿ ತಶ್ಮಾ ಅವರು ರಮೇಶ್ ಅವರ ಮೊಬೈಲ್ಗೆ ಕರೆ ಮಾಡಿದ್ದಾರೆ. ಆದರೆ ಪತಿ ಕರೆಯಿಂದ ಸ್ವೀಕಾರ ಮಾಡದಿರುವುದನ್ನು ಗಮನಿಸಿ ತಮ್ಮ ಗದ್ದೆಗೆ ಹುಡುಕಿಕೊಂಡು ಹೋಗಿದ್ದಾರೆ. ಈ ವೇಳೆ ರಸ್ತೆ ಬದಿಯಲ್ಲಿ ಹೆಜ್ಜೆನು ದಾಳಿಗೆ ತುತ್ತಾಗಿ ರಮೇಶ್ ಗಂಭೀರ ಸ್ಥಿತಿಯಲ್ಲಿ ಬಿದ್ದಿರುವುದು ಕಂಡುಬಂದಿದೆ. ಬಳಿಕ ಬಿದ್ದಪ್ಪ ಹಾಗೂ ತಶ್ಮಾ ಅವರು ರಮೇಶ್ ಅವರನ್ನ ಚಿಕಿತ್ಸೆಗಾಗಿ ಪೊನ್ನಂಪೇಟೆಯ ರಾಮಕೃಷ್ಣ ಆಶ್ರಮದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಭಾಳ ತಕ್ಷಣ ತಪ್ಪದೆ ನಂಗೆ ಮನೆ ಕೆಲಸ ಮಾಡಿ ಪಲಕ ಹಸ್ಬೆಂಡ್ ಇಲ್ಲಿ ಕೈ ಕೊಟ್ಟಕ್ಕೆ ಹೋಗ್ತಿಂತೆ ಸುಮಾರು ನೇರ ಇತ್ತು ಬಂತೇ ಇಲ್ಲ ಕೈಯೆಲ್ಲ ಓಡಿ ಬಂತು ಮನೆ ನೋಟಕ್ಕೆ ಹಸ್ಬೆಂಡ್ ಕಂಡಿತ್ತು ನಿನ್ನೆ ನೋಟಕ್ಕೊಂದು ತೋರಿಸಿ ನಂಗೆ ನೋಟಕ್ಕೆ ಫುಲ್ ತೇನು ಮುಚ್ಚಿ ಖರ್ಚು ರೋಡ್ ಸೈಡ್ ಬುದ್ದಿತ್ತಿಂತೆ ನೀವು ಪಕ್ಕದಲ್ಲೆಲ್ಲ ಫೋನ್ ಮಾಡಿತ್ತು ನಂಗೆ ಮನೆ ಕರಳೆ ಕಿಮ್ಸ್ ಪಿನ್ನ ಬಿದ್ದಪ್ಪ ಹಿಂಗೆಲ್ಲ ಬಂತು ಹಿಂಗೆಲ್ಲ ಹಾಸ್ಪಿಟ್ಲ್ ಹೋಗಿ ಬರ್ತು ಇನ್ನೀಗ ಆಶ್ರಮಕ್ಕೆ ಟ್ರೀಟ್ಮೆಂಟ್ ಮಾಡಿ ಬಂದಿತ್ತು. 9 ಹೊತ್ತಿಗೆ ಹಾಸ್ಪಿಟ್ಲಿಗೆ ಹೋಗುವಾಗ ಗದ್ದೆ ಸೈಡಿಂದ ಬಂದು ಬೇನೋಣ ಹಚ್ಚಿ ಒಂದು 3-5 ದಿನ ಬೇನೋಣ ಹಚ್ಚಿದ್ದೆ. ಈಗ ಆಶ್ರಮದಲ್ಲಿ ಅಡ್ಮಿಂಟ್ ಆಗಿದ್ದೀನಿ. ನಮಸ್ಕಾರ, ನಾನು ಮನೋಹರ್ ಸ್ವಾಮಿ ಅಂತೇಳಿ ಬೆಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ. ಏನು ಹೆಜ್ಜೆನಿನ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಭಾಳ ಹೆಜ್ಜೆನಿನ ಹಾವಳಿಯಾಗಿದೆ. 2-3 ವರ್ಷಗಳಿಂದ ಈ ರೀತಿ ರೈತರ ಮೇಲೆ 2-3 ಸರಿ ದಾಳಿ ಮಾಡಿದ್ದೆ. ಇವತ್ತಿನ ದಿನಗಳಲ್ಲಿ ಬೆಳಿಗ್ಗೆ ಬೆಳ್ಳೂರು ಗ್ರಾಮದ ರಮೇಶ್ ಎಂಬಾತನ ಮೇಲೆ ಬೆಳಿಗ್ಗೆ ಗದ್ದೆ ಹೋಗುವ ಸಂದರ್ಭದಲ್ಲಿ ಹೆಜ್ಜೆಯನ್ನು ಬಂದು ದಾಳಿ ಮಾಡಿ ಅವ್ರನ್ನ ತಗೊಬಂದು ಈಗ ನಮ್ಮ ಪೊನ್ನಪೇಟೆ ಆಶ್ರಮದಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಗ್ರಾಮಸ್ಥರೆಲ್ಲ ಸೇರಿ. ಆದ್ದರಿಂದ ಇದು ಇವಾಗ ರೈತರಿಗೆ ಗದ್ದೆಗಾಗಲಿ ತೋಟಕ್ಕಾಗಲಿ ಹೋಗುವಂಥ ಸಂದರ್ಭದಲ್ಲಿ ಭಾಳ ತೊಂದರೆ ಆಗ್ತಾಯಿದೆ. ಇದರಿಂದ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಸೂಕ್ತವಾದ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳ್ತಾ ನಮ್ಮ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ವಿರಾಜಪೇಟೆ ಕೊಡವ ಸಮಾಜಗಳ ಒಕ್ಕೂಟದಿಂದ ಬಾಳುಗೋಡಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜಿತ ವಾರ್ಷಿಕ ಕೊಡವನಮ್ಮೆಗೆ ಗುರುವಾರ ವಿದ್ಯುಕ್ತ ಚಾಲನೆ ನೀಡಲಾಯಿತು. 3 ದಿನಗಳ ಕಾಲ ಬಾಳುಗೋಡಿನಲ್ಲಿ ಕೊಡವ ನಮ್ಮೆ ಪ್ರಯುಕ್ತ ಕೊಡವ ಸಮಾಜಗಳ ನಡುವಣ ಹಾಕಿ ಪಂದ್ಯಾವಳಿ, ಹಗ್ಗ ಜಗ್ಗಾಟ ಸ್ಪರ್ಧೆ, ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ, ಕೊಡವ ಆಟ ಪಾಟ್ ಪೈಪೋಟಿಗಳು ನಡೆಯಲಿವೆ. ಕೊಡವ ನಮ್ಮೆಯ ಪ್ರಯುಕ್ತ ಆಯೋಜಿತ ಹಾಕಿ ಪಂದ್ಯಾವಳಿಗೆ ಚಾಮುಂಡಿ ದೇವಸ್ಥಾನ ಮತ್ತು ಮೈದಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಸ್ಟಿಕ್ನಿಂದ ಚೆಂಡನ್ನು ತಳ್ಳುವ ಮೂಲಕ ಶಾಸಕ ಎಸ್ ಪೊನ್ನಣ್ಣ ಚಾಲನೆ ನೀಡಿದರು. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. (360153611) Shades Family Saloon, Madikeri. ನಿನ್ನ ವಶವನ ತಿಳಿವೆ, ನಿನ್ನ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೆಡುವೆ, ನಿನ್ನ ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ
ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ವಿರಾಜಪೇಟೆಯ 9ನೇ ವಾರ್ಡ್ನ 10ನೇ ಬ್ಲಾಕ್ನ ನಾಗರಿಕ ಸಮಿತಿ ವತಿಯಿಂದ ವಿರಾಜಪೇಟೆ ಶಾಸಕರ ಜನಪರ ಕಾರ್ಯವನ್ನು ಮೆಚ್ಚಿ ವಿರಾಜಪೇಟೆಯ ವಿದ್ಯಾನಗರದಲ್ಲಿ ಸನ್ಮಾನ ಮಾಡಲಾಯಿತು. ಮುನೀರ್ ಅಜೀಜ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸದಸ್ಯರಾದ ಹಾಗೂ ನಾಗರಿಕ ಸಮಿತಿ ಅಧ್ಯಕ್ಷರಾದ ಇವಿ ಶರೀಫ್ ಅವರು ಶಾಸಕರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದರು. ಈ ಸಂದರ್ಭ ಸದಸ್ಯರಾದ ಮೊಹಮ್ಮದ್ ರಫಿ, ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಂಬ, ಉಪಾಧ್ಯಕ್ಷೆ ಫೌಜಿಯಾ ತಬಸ್ಸುಂ ಸೇರಿದಂತೆ ಪುರಸಭೆ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು, ನಾಗರಿಕ ಸಮಿತಿಯ ಪ್ರಮುಖರು ಪಾಲ್ಗೊಂಡಿದ್ದರು. ಅದೇ ಥರ ನಮ್ಮ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾದಂಥ ದೇಚಮ್ಮ ಕಾಳಪ್ಪ ಅವರು, ಅದೇ ಥರ ತಪ್ಸು ಅವರು ಇದ್ದಾರೆ. ಅದೇ ಥರ ನಮ್ಮ ಮೈನಾರಿಟಿ ಡಿಸ್ಟಿಕ್ ಅಧ್ಯಕ್ಷರಾದಂಥ ಹನೀಫ್ ಅವರು ಇದ್ದಾರೆ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ ಒಂದೇ ಮಾತಿನಲ್ಲಿ ಎಲ್ಲರಿಗೂ ಒಂದು ಸ್ವಾಗತವನ್ನು ಬಯಸುತ್ತಾ ನಮ್ಮ ಇವತ್ತಿನ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೊಡಬೇಕಾಗಿ ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಶರೀಫ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಅದೇ ಥರ ಸಾಕಾಗಬೇಕಂತ ಅಧ್ಯಕ್ಷರನ್ನು ಕೇಳಿಕೊಳ್ಳುತ್ತೇನೆ. ಹೂಗುಚ್ಛವನ್ನು ಕೊಟ್ಟು ಸಾಗಿಸುವುದಕ್ಕೆ ನಮ್ಮ ವಾರ್ಡಿನ ಸದಸ್ಯರಾದಂಥ ರಾಶಿ ಅವರನ್ನು ಕೇಳಿಕೊಳ್ಳುತ್ತೇನೆ. ಅದೇ ಥರ ಇಲ್ಲಿ ನಡೆದಿರುವಂಥ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂತಹ ದೇಚಮ್ಮ ಕಾಳಪ್ಪ ಅವರು ಸಹ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಸಮಿತಿ ವತಿಯಿಂದ ಒಂದು ಕಾಣಿಕೆಯನ್ನು, ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ. ಅವರು ಹೂವಿನ ಹಾಕಿ ಸಾಕಷ್ಟು ಕೇಳಿಕೊಳ್ಳುತ್ತೇನೆ. ಅದೇ ಥರ ಮತ್ತೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಕ್ರಮವಾಗಿ ಮರಳು ನೀತಿ ಜಾರಿಗೆ ತರಲು ಕ್ರಮ ಕೈಗೊಳ್ಳಬೇಕೆಂದು 4 ನಾಡು ಕಟ್ಟಡ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ದಾಪಕ್ಲು ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಸಂಘದ ಸಲಹೆಗಾರ ಯೂನುಸ್ ಮಾತನಾಡಿ, ಜಿಲ್ಲೆಯಲ್ಲಿ ಮಳೆಗಾಲ ಮುಗಿದಿದ್ದು ಜಿಲ್ಲಾಡಳಿತ ಸಮಗ್ರ ಮರಳು ನೀತಿ ಜಾರಿಗೆ ತರುವ ಮೂಲಕ ಮರಳು ಕಾರ್ಡುಗಳನ್ನು ರಚಿಸಿ ಕಟ್ಟಡ ಕಾರ್ಮಿಕರ ಹಿತವನ್ನು ಕಾಪಾಡಬೇಕು. ಪ್ರಸ್ತುತ ಸನ್ನಿವೇಶದಲ್ಲಿ ಸ್ಯಾಂಡ್ ಬೆಲೆ ಜಾಸ್ತಿ ಇದ್ದು ಗುತ್ತಿಗೆದಾರರು, ಮಾಲೀಕರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆಗೆ ಕಡಿವಾಣ ಹಾಕಿ ಸಕ್ರಮವಾಗಿ ಮರಳು ದೊರೆಯಲು ಕ್ರಮ ವಹಿಸುವಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ಸಂಘದ ಅಧ್ಯಕ್ಷ ಜಲೇಂದ್ರ, ಎಐಟಿಸಿ ಕಾಫಿನಾಡು ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣ, ಉಪಾಧ್ಯಕ್ಷ ಟಿಕೆ ಶಿವ, ಮೊಹಮ್ಮದ್ ಹನೀಫ್, ಖಜಾಂಚಿ ಯುಕೆ ಶಶಿ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.
ಮರಳಿನ ಸಮಸ್ಯೆ ತುಂಬ ಉಂಟಾಗಿದೆ. ಯಾಕೆಂತೇಳಿದ್ರೆ ನಾವು ಎಂಸ್ಯಾಂಡ್ ತರಿಸುವಾಗ ನಮಗೆ ತುಂಬ ಅಧಿಕ ದುಡ್ಡಾಗುತ್ತಾ ಉಂಟು. ಅದಲ್ಲದೆ ನಮಗೆ ಇವಾಗ ಮಳೆಗಾಲ ನಿಂತು ಆದಷ್ಟು ಮರಳುಗಾರಿಕೆ ನಡೆಸುವಂತಹ ಸಂದರ್ಭಗಳು ಬಂದಿವೆ. ಆದರೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದರಿಂದಾಗಿ ಕಟ್ಟಡ ಕೆಲಸದ ಖರ್ಚುಗಳು ತುಂಬ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸರ್ಕಾರ ಆದಷ್ಟು ಬೇಗನೆ ಇದರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡು ಅಕ್ರಮ ಮರಳುಗಾರಿಕೆಯನ್ನು ತಡೆಹಿಡಿದು ಸಕ್ರಮವಾಗಿ ಮರಳುಗಾರಿಕೆಯನ್ನು ನೀಡುವುದರ ಮೂಲಕ ಮರಳು ಯಾರ್ಡ್ಗಳನ್ನು ರಚಿಸಿ ನಮ್ಮ ಎಲ್ಲ ಸದಸ್ಯರು ಸೇರಿ ಸರ್ಕಾರ ಜೊತೆ ಬಗ್ಗೆ ಸಮಾಲೋಚನೆ ಮಾಡಲು ತೀರ್ಮಾನಿಸಿದೆ. ಈ ನಾಪೋಕ್ಲಿನಲ್ಲಿ ಹೊರ ರಾಜ್ಯದಿಂದ ಬಂದಂಥ ಕಾರ್ಮಿಕರಿಂದ ಇಲ್ಲಿನ ಗುತ್ತಿಗೆದಾರರಿಗೂ ಹಾಗೂ ಇಲ್ಲಿನ ಕಾರ್ಮಿಕರಿಗೆ ಹಲವಾರು ತೊಂದರೆಗಳು ಎದುರಾಗುತ್ತಿದ್ದು ಅದರ ಬಗ್ಗೆ ಕೂಲಂಕಷವಾಗಿ ತೀರ್ಮಾನ ಮಾಡುವ ಪ್ರಕಾರವಾಗಿ ನಾವಿಂದು ಸಭೆ ಸೇರಿ ಈ ಸಭೆಯಲ್ಲಿ ನಾವು ಹಲವಾರು ಕಾರಣಗಳನ್ನು ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಮುಂಬರುವ ಈ ಒಂದು ಸಭೆಗೆ ಹೊರ ರಾಜ್ಯದಿಂದ ಹಾಗೂ ನಮ್ಮ ರಾಜ್ಯ ಜಿಲ್ಲಾ ಅಧಿಕಾರಿಗಳು ಹಾಗೂ ಸಂಘದವರನ್ನು ಕರೆಸಿ ಇದು ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳುವಂತೆ ತೀರ್ಮಾನ ಮಾಡಿದ್ದೇವೆ. ವಿರಾಜಪೇಟೆಯಲ್ಲಿ ಡಾಕ್ಟರ್ ದುರ್ಗಾ ಪ್ರಸಾದ್ ಮಾತನಾಡಿ, ಕೊಡಗಿನ ರೈತರಿಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗಲಿದೆ. ರೈತರು ಎಚ್ಚರಿಕೆ ವಹಿಸಬೇಕು. ಇಲ್ಲದಿದ್ದರೆ ನಮ್ಮ ತೋಟಗಳಿಗೆ ನಾವು ತೆರಳಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಮೀಸಲು ಅರಣ್ಯ ಮಾಡುವುದಾಗಿ ಬೆದರಿಕೆಯ ನೋಟಿಸ್ ಜಾರಿ ಮಾಡ್ತಾ ಇರುವ ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಕರ್ನಾಟಕ ಕಾಫಿ ರೈತರ ಸಂಘ ಎಚ್ಚರಿಕೆ ನೀಡಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದುರ್ಗಾ ಪ್ರಸಾದ್, ಬಡ ರೈತರನ್ನ ಹೆದರಿಸಿ ಅವರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವ ವ್ಯವಸ್ಥೆ ಸರಿಯಲ್ಲ. ರಾಜ್ಯದಲ್ಲಿ ಡೀಮ್ಡ್ ಫಾರೆಸ್ಟ್ ಎಂಬ ಪರಿಕಲ್ಪನೆ ಇಲ್ಲ. ಹಾಗಾಗಿ ಸರ್ಕಾರದ ಡೀಮ್ಡ್ ಫಾರೆಸ್ಟ್ ವ್ಯಾಖ್ಯಾನವನ್ನ ಒಪ್ಪಲಾಗದು ಎಂದು ರಾಜ್ಯದ ಉಚ್ಚ ನ್ಯಾಯಾಲಯ ಪುನರುಚ್ಚರಿಸಿದೆ. ರಾಜ್ಯ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ಸ್ಪಷ್ಟವಾಗಿ ತೀರ್ಪು ನೀಡಿದ್ದರೂ 2019 ಜೂನ್ 12ರಂದು ರಾಜ್ಯ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ಸ್ಪಷ್ಟವಾಗಿ ತೀರ್ಪು ನೀಡಿದ್ರೂ ಕೂಡ ತೀರ್ಪಿನಲ್ಲಿ ವ್ಯಕ್ತಿಯೊಬ್ಬರು ಸಲ್ಲಿಸಿದ ಅರ್ಜಿಯನ್ನು ಪರಿಗಣಿಸಿದ ನ್ಯಾಯಾಲಯ ಇದು ಕೇವಲ ಅಧಿಕಾರಿಗಳ ಕಲ್ಪನೆ, ಅದಕ್ಕೆ ನಿಯಮದ ಬಲವಿಲ್ಲವೆಂದು ಹೇಳಿದೆ ಎಂದು ಡಾಕ್ಟರ್ ದುರ್ಗಾ ಪ್ರಸಾದ್ ಹೇಳಿದರು. ಡೀಮ್ಡ್ ಫಾರೆಸ್ಟ್ ಕಲ್ಪನೆಯನ್ನು ಆ ವಿಚಾರವನ್ನು ಅವರು ಕೈಬಿಟ್ಟರೆ ಡೀಮ್ಡ್ ಫಾರೆಸ್ಟ್ ಅಂತ ಹೇಳುವ ಆ ಪಟ್ಟಿಯಲ್ಲಿ ಬರುವ ಎಲ್ಲ ವಿಭಾಗದ ಭೂಭಾಗಗಳು ಸಹ ಅವು ಸ್ವತಂತ್ರ ಆಗ್ತವೆ. ಈ ಪಟ್ಟಿಯಲ್ಲಿ ಫಾರೆಸ್ಟ್, C&D ಲ್ಯಾಂಡ್ ಇದೆಲ್ಲ ಬರ್ತದೆ. ಆಗ ಯಾವಾಗ ಡೀಮ್ಡ್ ಫಾರೆಸ್ಟನ್ನು ಅವರು ಕೈ ಬಿಟ್ಟಾಗ ಇದು ಸ್ವತಂತ್ರ ಆಗ್ತದೆ. ಮತ್ತು C&D ಲ್ಯಾಂಡ್ನಲ್ಲಿ ಈಗ ಸ್ವತಂತ್ರ ಆದ C&D ಲ್ಯಾಂಡ್ನಲ್ಲಿ ಜೀವಿಸ್ತಾ ಇರುವಂತಹ, ಕೃಷಿ ಮಾಡಿಕೊಂಡು ಜೀವಿಸ್ತಾ ಇರುವಂತಹ ಸಾಮಾನ್ಯರ ಅವರಿಗೆ ಅವರ ಭೂಮಿಯ ಮೇಲಿನ ಒಡೆತನವನ್ನು ಅವರಿಗೆ ಕೊಟ್ಟರೆ ಈ C&D ಲ್ಯಾಂಡ್ನ ಸಮಸ್ಯೆ ಸಂಪೂರ್ಣ ಬಗೆಹರಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಕರ್ನಾಟಕ ಸರ್ಕಾರ ತಕ್ಷಣವೇ ನ್ಯಾಯಾಲಯದ ತೀರ್ಮಾನವನ್ನು ಗಮನಕ್ಕೆ ಇಟ್ಟುಕೊಂಡು ಈ ಕ್ಷಣದಿಂದಲೇ ಡೀಮ್ಡ್ ಫಾರೆಸ್ಟ್ ಕಲ್ಪನೆಯನ್ನು ಕೈ ಬಿಡಬೇಕು ಅಂತ ಹೇಳಿ ಕರ್ನಾಟಕ ಕಾಫಿ ರೈತರ ಸಂಘದ ಕೊಡಗು ಘಟಕ ಸರ್ಕಾರವನ್ನು ಒತ್ತಾಯಿಸಿದೆ. ಧನಂಜಯ ವರ್ಸಸ್ ಕರ್ನಾಟಕ ಸರ್ಕಾರ ಮೊಕದ್ದಮೆಯಲ್ಲಿ ಈ ತೀರ್ಮಾನವನ್ನು ಆ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಕೊಟ್ಟಿದೆ. ಅದರ ನಂತರ we make it clear that as the concept of deemed forest appears to be a foreign to the law, the applications cannot be rejected only on the ground that land's subject matter are deemed forest ಅಂತ ಆ ನ್ಯಾಯಾಲಯ ಅವತ್ತು ತನ್ನ ತೀರ್ಮಾನದಲ್ಲಿ ಹೇಳಿತು. Shining senses in your life. Desirable designs. Gives you treasured memory. Sharda Jewelers.
ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 8115336600, ಮೊಬೈಲ್ 9986999862. ಸುಯೋಗ್ ಆಸ್ಪತ್ರೆ, ಮೈಸೂರು. ಪೊನ್ನಂಪೇಟೆ ತಾಲೂಕಿನ ಕೋಟೂರು ಗ್ರಾಮದ ಶ್ರೀ ಮಹಾದೇವರ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಗ್ರಾಮದ ಇಬ್ಬರು ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮದ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು, ಸಮಾಜ ಸೇವಕರು ಹಾಗೂ ಈ ವರ್ಷದ ಕರ್ನಾಟಕ ಸುವರ್ಣ ಮಹೋತ್ಸವ ಪ್ರಶಸ್ತಿಗೆ ಭಾಜನರಾದ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ ಹಾಗೂ ಮತ್ತೊಬ್ಬ ಸಾಧಕಿ ಕಳೆದ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೊಡಗು ಜಿಲ್ಲೆಗೆ 2ನೇ ಅತಿ ಹೆಚ್ಚು ಅಂಕ ಪಡೆದ ಲಯನ್ಸ್ ಶಾಲೆ ವಿದ್ಯಾರ್ಥಿನಿ ಭಾಷಿತಾ ದೇವಯ್ಯ ಅವರನ್ನು ಸನ್ಮಾನ ಮಾಡಲಾಯಿತು. ಭಾಷಿತಾ ದೇವಯ್ಯ ಕೋಟೂರು ಗ್ರಾಮದ ಕಾಟಿಮಾಡ ವಿನ್ಸಿ ದೇವಯ್ಯ ಹಾಗೂ ರೀನಾ ಕಾವೇರಮ್ಮ ದಂಪತಿಯ ಪುತ್ರಿಯಾಗಿದ್ದಾರೆ. ಕೊಡಗು ಚಾನೆಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. இந்த எங்களோட ஊரை ஒரு பெரிய ஜிம்மி அண்ணன் காட்டிமட்ட ஜிம்மி அண்ணனுங்க இங்கட ஒரு சாಧನೆ ಮಾಡಂಗಾಯ್ತು. ಕರ್ನಾಟಕ ರಾಜ್ಯ ಸರ್ಕಾರ ಹಿಂಗಕ್ಕೆ 2024ನೇ ಸಾಲರ ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ಮಹೋತ್ಸವ ಪ್ರಶಸ್ತಿಯಿಂದ ಕೊಡ್ತೈತಿ. ಅಂದನೆ ನಂಗಡ ಡಿಕ್ಕಿ ಮಾಸ್ಟರ್ ಹಿಂಗಡ ಮೋವಂಡ ಮೋವ ಭಾಷೆ ತಂದು ಕೈ ಜಗಾಲ ಹತ್ರ 10ನೇ ಕ್ಲಾಸ್ಲಿ ಲಯನ್ಸ್ಲೆ ಕೊಡಗಕ್ಕೆ ಫಸ್ಟ್ ಬಂದೈತಿ. ಅಯ್ಯಗಳು ಈ ಸಂದರ್ಭದವ್ರು ನಂಗೆ ಸನ್ಮಾನ ಮಾಡಿದ ನಂಗೆ ಬಯಲು. ಇಲ್ಲಿ ಈ ಸಂದರ್ಭಕ್ಕೆ ಸನ್ಮಾನ ಮಾಡಿದಂಥ ನಿಮ್ಗೆಲ್ಲರಿಗೂ ನಡ ಮನದುಂಬಿನ ಧನ್ಯವಾದ. ಇನ್ನು ಮಿನಿಯಕ್ಕೂ ಇನ್ನೇನು ಸಾಧನೆ ಮಾಡೋಕ್ಕೆ ನಿಮಗೆಲ್ಲ నాకు ಪ್ರೋತ್ಸಾಹ ತಂತುವಿರಾ, ಅದಕ್ಕೆ ತುಂಬ ಧನ್ಯವಾದಗಳು. ನಗರ ಕರ್ನಾಟಕ 6 ಕೋಟಿ ಜನ, 6 ಕೋಟಿ ಜನಸಲು 50 ಆಂಡಾಳ ಸೆಲೆಕ್ಟ್ ಮಾಡಿ ಇವಾಗ 50 ಜನದಲ್ಲಿ ಕೊಡಗಲ್ಲಿ 4 ಅವಾರ್ಡ್ ಕೊಟ್ಟಿದ್ದು. ಅದು ಕೊಡಗಲ್ಲಿ 4 ಒಬ್ಬಗೆ ಕೊಟ್ಟವ್ರು ಅವಾರ್ಡ್. ಸುಮಾರು ಜನ ನಾವು ಇದ್ದಾರೆ ಯಾವ ಹುಟ್ಟಿಸಿಡೋಕ ಅವನು ಹಣ ಬರದಂತ ತೊಳ್ತಿಪ್ಪ ಆ ಬ್ರಹ್ಮ ನಾಡು ಹಣೆ ಬರಲು ಯಾವುದೋ ಮೂಲೆಯಲ್ಲಿ 86 ವಯಸ್ಸಲ್ಲಿ ಈಗ ಪ್ರಶಸ್ತಿ ಉಂಟು. ಆ ಪ್ರಶಸ್ತಿ ನಾವು ಕಟ್ಟಿದ್ದು ನಾಡ ಮಾಡಿದ ಸಾಧನೆನ ಅದು ಏದೋರು ಬರೀಲು ಗೌರ್ಮೆಂಟ್ ಆಫ್ ಕರ್ನಾಟಕ ಅದೇದು ಪುಣ್ಯಾತ್ಮ ನಾಡ ಬಗ್ಗೆ ಮಾಹಿತಿ ಕೊಡ್ಪೋಜಿ, ನಾಡ ಕೆಲಸಗಳ ಬಗ್ಗೆ ಮಾಹಿತಿ ಕೊಡ್ಪೋಜಿ. ನಾಲ್ಕು ಇವರು ಪ್ರಶಸ್ತಿ ಕಾರಣ ಹಚ್ಚೋ ಅವು ನಾಡು ಗೊತ್ತಿಲ್ಲ, ಅವು ಅನಾನಿಮಸ್ ಆಯ್ತುಂಟು, ಅನಾಮಿಕ ಯಾರು ಗೊತ್ತಿಲ್ಲ. ಅದರ ಕಂಡುಹಿಡಿಯುವ ಪ್ರಯತ್ನ ನಾವು ಮಾಡ್ತಲ್ಲ. ಆಚೆಗೆ ಇವರು ಪ್ರಶಸ್ತಿ ಕೋಟೂರು ಗ್ರಾಮಕ್ಕೆ, ಈ ಕೋಟೂರು ಹೆಚ್ಚೋ ಕಾಲ ಈ ಮಹಾದೇವ ದೇವಸ್ಥಾನ 850 ಕಾಲ ಆಯಿತು ನಡೆದು ಬಂದವರು. ಈ ಒಂದು ಸಮಯದಲ್ಲಿ ಇಂಥವ್ರು ಅವಾರ್ಡ್ ಕೋಟೂರು ಗ್ರಾಮದಲ್ಲಿ ಕೋಟೂರು ಗ್ರಾಮಕ್ಕೆ ಕೃಷ್ಣದ ಆದ್ಯ
ದಾಪಕ್ಲು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸಹಕಾರಿ ಮಹಿಳಾ ಸಮಾಜ ಪಿಪಿ ಫೌಂಡೇಶನ್ ದಾಪಕ್ಲು ಮತ್ತು ಕೆಪಿಎಸ್ ಶಾಲೆಯ ಸಂಯುಕ್ತಾಶ್ರಯದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ವೈವಿಧ್ಯಮಯ ಕಾರ್ಯಕ್ರಮದೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಬೆಳಿಗ್ಗೆ ಕೆಪಿಎಸ್ ಶಾಲೆಯ ಆವರಣದಲ್ಲಿ ಕಾಫಿ ಬೆಳೆಗಾರ ದಾನಿಗಳಾದ ಕೇಟೋಳಿರ ಕುಟ್ಟಪ್ಪ ಕನ್ನಡ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಕೆಪಿಎಸ್ ಪ್ರೌಢಶಾಲೆಯಿಂದ ದಾಪೋಕ್ಲು ಪೆಟ್ರೋಲ್ ಬಂಕ್ವರೆಗೆ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಕನ್ನಡ ಧ್ವಜ, ಬ್ಯಾಂಡ್ ವಾದ್ಯಗಳೊಂದಿಗೆ ವರ್ಣರಂಜಿತ ಮೆರವಣಿಗೆ ನಡೆಯಿತು. ಸಭಾ ಕಾರ್ಯಕ್ರಮವನ್ನು ಕೆಪಿಎಸ್ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನೆರವಂಡ ಉಮೇಶ್ ಅವರು ಅಧ್ಯಕ್ಷತೆ ವಹಿಸಿದ್ದು, ವೇದಿಕೆಯಲ್ಲಿದ್ದ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಮತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಾಫಿ ಬೆಳೆಗಾರ ಕೇಟೋಳಿರ ಕುಟ್ಟಪ್ಪ, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಈ ಸಂದರ್ಭ ಮಾತನಾಡಿದರು. ಈ ವರ್ಷ ನಾವು ಇಡೀ ಜಿಲ್ಲೆಯಲ್ಲಿ 20ಕ್ಕೂ ಹೆಚ್ಚು ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಆಗಿದೆ. ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ನ ಕಸನ್ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ನಾಪಕ್ಲುವಿನ ರಸಪ್ರಶ್ನೆಗೋಸ್ಕರ ನಾಪಕ್ಲುವಿನಿಂದ 3 ತಂಡ, 3 ಶಾಲೆಯ 3 ತಂಡ, ರಾಮ ಟ್ರಸ್ಟ್ ಅಲ್ಲಿಂದ ಎಕ್ಸೆಲ್ ಮತ್ತು ರಾಫಲ್ಸ್ ಈ 3 ಶಾಲೆಯ ತಂಡಗಳು ಬಂದಿದ್ದವು. ಈ ಮಾತಾಡಲು ಬೇಕಾದಂಥ ಮಾಧ್ಯಮ, ಅದರಿಂದ ಕನ್ನಡ ರಾಜ್ಯೋತ್ಸವ ಅಂತ ಹೆಸರಿಟ್ಟಿದ್ದೇವೆ. ಇದನ್ನು ಕನ್ನಡವನ್ನು ಬೆಳೆಸಿ ಪರಸ್ಪರ ವ್ಯವಹಾರದಲ್ಲಿ ನಾನು ಜಾತಿ ಮತ ಭೇದ ಬಿಟ್ಟು ಕನ್ನಡ ಅನ್ನೋ ಒಂದು ಕೊಡೆಯಡಿಯಲ್ಲಿ ನಾವು ಒಗ್ಗಟ್ಟಾಗಿ ಮುಂದುವರಿಯೋಣ, ಬೆಳೆಸೋಣ ಎಂದು ನನ್ನನ್ನು ಕರೆದದಕ್ಕೆ, ಇಲ್ಲಿಗೆ ಕರೆದಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಹೋಬಳಿಯ ಸಣ್ಣ ಕಾರ್ಯಕ್ರಮವನ್ನು ಶಾಲಾ ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧೆ ಅಂತ ಹಮ್ಮಿಕೊಂಡಿದ್ದೇವೆ. ಆದರೆ ತುಂಬ ಸಂತೋಷ ಅಂದರೆ ವರ್ಣರಂಜಿತ ಮೆರವಣಿಗೆ ಹಾಗೂ ಈ ಸ್ಪರ್ಧೆಯಲ್ಲಿ ಉತ್ಸುಕರಾಗಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಗಮನಿಸಿದಾಗ ಇಲ್ಲಿ ನಾವು ತಾಲೂಕು ಮಟ್ಟದ ಅಥವಾ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಿತ್ತು ಅಂತ ಅನ್ನಿಸ್ತದೆ. ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಜಾನಪದ ನೃತ್ಯ, ಜಾನಪದ ಗೀತೆ, ಭಾವಗೀತೆ ಸೇರಿದಂತೆ ವಿವಿಧ ಸ್ಪರ್ಧೆಗಳು ಜರುಗಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆರ್ ವನಜಾಕ್ಷಿ, ಸರ್ಕಾರಿ ಸಹಕಾರಿ ಮಹಿಳಾ ಸಮಾಜದ ಅಧ್ಯಕ್ಷೆ ಕುಂಚಟ್ಟಿರ ರೇಷ್ಮಾ ಉತ್ತಪ್ಪ, ಕೆಪಿಎಸ್ ಪ್ರೌಢಶಾಲಾ ಉಪಪ್ರಾಂಶುಪಾಲ ಎಂಎಸ್ ಶಿವಣ್ಣ, ಕಾಫಿ ಬೆಳೆಗಾರ ಪಿಪಿ ಅಹಮದ್, ಅರಫತ್, ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಮುನೀರ್ ಅಹಮದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ